ಎಲ್ರಿಗೂ ನಮಸ್ಕಾರ. ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ದಕ್ಷಿಣ ಭಾರತದ ಕುಂಭಮೇಳ ಅಂದ ತಕ್ಷಣ ಇವನೇನು ಪೂರ್ತಿ ತೋರಿಸ್ತಾನಂತ ನೀವು ಅಂದ್ಕೊಂಡಿರ್ಬೋದು. ಪೂರ್ತಿ ತೋರಿಸಲ್ಲ, ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮೊದಲನೇದಾಗಿ ಪೂರ್ವ ಸಿದ್ಧತೆ ತೋರಿಸ್ತೀನಿ ನಿಮಗೆ. ಪೂರ್ವ ಸಿದ್ಧತೆ ಏನೇನು ನಡೀತಾ ಇದೆ ಮತ್ತು ಯಾವ ಥರ ಇಲ್ಲಿ ಯೋಜನೆಗಳಿದೆ, ಯಾರ್ಯಾರು VIP ಬರೋರಿದ್ದಾರೆ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಅಜ್ಜರ ಪ್ರವಚನ ಹೇಳೋದು ಮತ್ತು ಈ ಜಾತ್ರೆನ ಸೆಲೆಬ್ರೇಷನ್ಸ್ ಮಾಡ್ತಾರೆ. ವಿಜೃಂಭಣೆಯಾಗಿ ಇಲ್ಲೆಲ್ಲ ಭಕ್ತರು ಕುಂತಿರ್ತಾರೆ. 2026 ಜಾತ್ರೆಯು ವಿಜೃಂಭಣೆಯಿಂದ ಜರುಗಲಿಕ್ಕೆ ಅದಕ್ಕೆ ಏನೇನು ಬೇಕಂತ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೀವಿ. ಆ ಬಂದಂಥ ಭಕ್ತರಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಮ್ಮ ಎಲ್ಲ ಬಳಗದವರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡಿಕೊಂಡು ಆ ಒಂದು ಕಾರ್ಯವನ್ನು ರೂಪಿಸ್ತಾರೆ. ಇಲ್ಲೇ ಬಂದಂಥ ಯಾರೇ ಭಕ್ತರು ಬರಲಿ ಸಹಿತ ಪ್ರಸಾದ ಇಲ್ಲ ಅನ್ನೋ ಒಂದು ಭಾವನೆ ಮೂಡಲಾರದಾಗೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತೀವಿ. ಲಕ್ಷಾನುಗಟ್ಟಲೆ ಭಕ್ತರು ಬಂದ ಸಹಿತ ಪ್ರಸಾದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜನವರಿ 5ರಂದು ಜಾತ್ರೆ ಪ್ರಾರಂಭವಾಗೊಳ್ಳೋದು, ಅಂದೇ ರಥೋತ್ಸವದು ಸುಮಾರು ಇದು 20 ದಿನಗಳ ಕಾಲ ಇಲ್ಲೇ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಆ ಪ್ರಸಾದ ವ್ಯವಸ್ಥೆಯಲ್ಲಿ ಥರ ಇರ್ತದೆ. ರೊಟ್ಟಿ ಇರ್ತದೆ, ಕೆಂಪು ಚಟ್ನಿ, ದಾಲು, 2 ಪಲ್ಯ ಮತ್ತು ಮಾಲಿ, ಹಾಲು, ತುಪ್ಪ, ಇತರೆ ಅನೇಕ ಪದಾರ್ಥಗಳು ಸಹಿತ ಭಕ್ತರು ಕೊಟ್ಟಂಥ ಪದಾರ್ಥಗಳು ಎಲ್ಲ ಇಲ್ಲಿ ಬಂದಂಥ ಸದ್ಭಕ್ತರಿಗೆ ಬಡಿಸಲಾಗುವುದು. ರಾಮನಗೌಡ ಅಂಥೇಳಿ, ರಾಮನಗೌಡ